ಹೆಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಜೋರಾಗಿ ಮಾತಾಡಬೇಕು. ನಾನು ಜೋರಾಗೆ ಮಾತಾಡ್ತಾ ಇದ್ದೀನಿ, ಕೇಳಿಸ್ತಾ ಇದೆ. ನಮ್ಮ ವೀಕ್ಷಕರಿಗೆ ಕೇಳಿಸುತ್ತೆ, ಸೊ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ. ಸಾರಿ ಫಾರ್ ದಟ್. ಓಕೆನಾ? ಏನಪ್ಪ ಅಂತಂದ್ರೆ ಇವತ್ತು ಸುಮ್ಮನೆ ಹಂಗೆ ಒಂದು ರೈಡ್. ಗೈಸ್, ವೆಲ್ಕಮ್ ಟು ಸಚ್ಚು ಪಾಪು ಯೂಟ್ಯೂಬ್ ಚಾನಲ್. ಸೊ ಇವತ್ತು ಹೆಸರುಘಟ್ಟಕ್ಕೆ ಹೋಗ್ತಾ ಇದ್ದೀವಿ. ಬಿಕಾಸ್ ಆಫ್ ಸಮ್ ಒಂದು ಲೈಕ್ ಎಲ್ಲೂ ಹೋಗಿಲ್ಲ, ಒಂದು ರಿಫ್ರೆಶ್ಮೆಂಟ್ ಆಗುತ್ತೆ ಅಂತ. ಬಿಕಾಸ್ ನಮಗೆ ಹೆಸರುಘಟ್ಟ ಲೇಕು, ಅಲ್ಲಿರೋಂಥ ನೇಚರ್ ಅದೆಲ್ಲ ತುಂಬ ಇಷ್ಟ. ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಸೊ ನೋಡೋಣ ಹೇಗಿರುತ್ತೆ ಅಂತ. ಆ್ಯಕ್ಚುಲಿ ನಾವು ಆ ಟೆಂಪಲ್ಗೆ ಹೋಗಿ ಸುಮಾರು ವರ್ಷನೇ ಆಗೋಯ್ತು. ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ನಾನು ಸುಮಾರು ದಿನದಿಂದ ಹೇಳ್ತಾ ಇದ್ದೆ ನನಗೆ ಕರ್ಕೊಂಡೋಗಿ ಅಂತ. ಫೈನಲಿ ಇವತ್ತು ಕಾಲ ಕೂಡಿ ಬಂದಿದೆ ಅನ್ಸುತ್ತೆ ಅಲ್ಲಿ ಹೋಗೋದಕ್ಕೆ. ಒಂಥರ ನೇಚರ್ ಚೆನ್ನಾಗಿದೆ, ಕೆರೆ, ದೊಡ್ಡದು ಕೆರೆ ಆ್ಯಂಡ್ ಗ್ರೀನರಿ, ಆ ವಾತಾವರಣ ಎಲ್ಲ ಸಖತ್ತಾಗಿದೆ. ಸೊ ಅದಕ್ಕೆ ಹೋಗ್ತಾ ಇದೀವಿ. ನಾವು ಡಿಗ್ರಿಲಿದ್ದಾಗ ಆ್ಯಕ್ಚುಲಿ ಅಲ್ಲೊಂದು ದೊಡ್ಡ ಮರ ಐತೆ. ಆ ಮರದ ಕೆಳಗಡೆ ಕುತ್ಕೊಂಡು ನಮ್ಮ ಫ್ರೆಂಡ್ಸ್ ಒಂದು 5-6 ಜನ ಎಲ್ಲ ಹೋಗಿ ಅಲ್ಲಿ ಕುತ್ಕೊಂಡು ಓದ್ತಾ ಇದ್ವಿ ಈ ಡಿಗ್ರಿ ಎಕ್ಸಾಮ್ ಟೈಮಲ್ಲಿ. ಕಂಬೈನ್ ಸ್ಟಡಿ. ಹೌದೌದು. ಸೊ ಕಂಬೈನ್ ಸ್ಟಡಿ ಮಾಡ್ತಾ ಇದ್ವಿ ಎಲ್ಲರೂ. ಸೊ ಅದೇ ನೆನಪು ನಮಗೆ, ಒಂಥರ ಖುಷಿ ಖುಷಿ. ಡೋಂಟ್ ಗೆಟ್ ಇರಿಟೇಟ್, ಆರಾಮಾಗಿ ಹೋಗು. ನಿಮ್ಮ ಮನೆಗೆ ಬರ್ಬೇಕು. ಹೆಂಗ ಅನಿಸ್ತಿದೆ? ನಿಮ್ಮ ಮಳೆ ಏರಿಯಾಗೆ ಬಿಡ್ತಾ ಇದೆಯಾ? ಒಂಥರ ಖುಷಿ. ಆಮೇಲೆ ಒಂದೇ ಲೈನಲ್ಲಿ ಮುಗಿಸ್ಬಿಟ್ರೆ ಹೆಂಗೆ? ಒಂಥರ ಬೇಜಾರು. 50-50. ಬೇಜಾರು ಯಾಕೆ, ಖುಷಿ ಯಾಕೆ? ಬೇಜಾರು ಹೇಳಕ್ಕಾಗಲ್ಲ. ಖುಷಿ ಅಂದ್ರೆ ಏನಂದ್ರೆ ಎಲ್ಲ ಹಳೆ ನೆನಪುಗಳು ಮತ್ತೆ ರೀಕಾಲ್ ಆಗ್ತಾ ಇತ್ತಲ್ಲ, ಅದು ಖುಷಿ ಅಷ್ಟೇ. ಫೀಲ್ ಮಾಡ್ತವ್ರೆ. ಫೀಲ್ ಮಾಡ್ತಾ ಇದ್ದೀನಿ. 3 ವರ್ಷ ಆದ್ಮೇಲೆ ಬರ್ತಾ ಇದ್ದೀನಿ ಈ ಏರಿಯಾಗೆ. 3-3.5 ವರ್ಷ ಆಯ್ತು. ಸೊ ಇಂಪ್ರೂವ್ಮೆಂಟ್ ಆಗಿರುತ್ತೆ ನೋಡಿ. ಎಲ್ಲ ಫುಲ್ಲು ಕಸ ಬಿಸಾಕ್ತಾ ಇದ್ವಿ, ಮರ ಇತ್ತು, ಫುಲ್ ಒಂಥರ ಗಲೀಜು. ಇವಾಗ ಫುಲ್ ಅಂಗಡಿಗಳಾಗ್ಬಿಟ್ಟವೆ. 3 ವರ್ಷಕ್ಕೆ ಇಷ್ಟೊಂದು ಇಂಪ್ರೂವ್ಮೆಂಟ್ ಯಾವ? ರಾಯಲ್ ಮಾರ್ಟ್ ಆಗೈತೆ. ರಾಯಲ್ ಮಾರ್ಟ್ ಆಕ್ಚುಲಿ ನಾವು 3 ವರ್ಷ ಮುಂಚೆ ರೆಡಿ ಮಾಡ್ತಾ ಇದ್ರು. ಸೊ ಒಬ್ಬ ಈ ರೋಡ್ ಇನ್ನೂ ರೆಡಿ ಮಾಡಿಲ್ಲ. ಏರಿಯಾ ಇಂಪ್ರೂವ್ ಆಗೈತೆ, ರೋಡ್ ಚೆನ್ನಾಗಿ ಇಂಪ್ರೂವ್ ಆಗಿಲ್ಲ. ಇಲ್ಲಿ ಏನೇನೋ ಇದ್ದು, ನೀವು ಅಪಾರ್ಟ್ಮೆಂಟ್ ಎಲ್ಲ ಹೊಡೆದಾಕ್ಬಿಟ್ಟು ಮುಂದೆಗಡೆ ಅಂಗಡಿ ಮಾಡ್ಬಿಟ್ಟವ್ರೆ. ಸಾಲದಲ್ಲಿ ಅವ್ರೆ ಅನ್ಸುತ್ತೆ. ಏನೇನೋ ಕಮರ್ಷಿಯಲ್ ಆಗ್ಬಿಡ್ತಲ್ಲ, ಫ್ರಂಟು ಗೇಟ್ ಇದ್ದಿದ್ನ ಅಂಗಡಿ ಮಾಡ್ಬಿಟ್ಟವ್ರೆ. ಬೇಕ್ರಿ ಆಗೈತೆ ಇಲ್ಲಿ, ಏನೇನೋ ಆಗೈತೆ. ಇದು ಅಯ್ಯಪ್ಪ ಮತ್ತೆ ಅಯ್ಯಪ್ಪ ಟೆಂಪಲ್ ಇದೆಯಲ್ಲ, ಅದ್ರದ್ದೇ ಸ್ಕೂಲ್ ಇದು. ಈ ಬೇಕ್ರಿ ಹಂಗೆ ಐತೆ. ನಾವು ಸ್ಟುಡಿಯೋ ಮಾಡಿ ತೋರಿಸ್ತೀವಿ ಬನ್ನಿ. ನನಗೆ ಅದೇ ಹೇಳೋಣ ಅಂತ ಬಂದೆ. ಮೇಕಪ್ ಸ್ಟುಡಿಯೋ ಅಂಡ್ ಅಕಾಡೆಮಿ ಮಾಡಿದಿಲ್ಲ. ಫಸ್ಟ್ ನನ್ನ ಮೇಕಪ್ ಅಕಾಡೆಮಿನ ಸ್ಟಾರ್ಟ್ ಮಾಡಿದ್ದು ನೋಡಿ ಇದೆ. ವೆಲ್ಫೇರ್ ಏನೋ ಸಮಥಿಂಗ್ ಆಗಿದೆ. ಹೆಲ್ತ್ ಕೇರ್ ಸಾರಿ, ಚೇರ್ಮನ್ಸ್ ರೆಸ್ಟೋಬಾರ್. ಸೊ ನಾನು ಫಸ್ಟ್ ಇಲ್ಲೇ ಇರೋದು ನಮ್ಮ ಮೇಕಪ್ ಸ್ಟುಡಿಯೋನ ಸ್ಟಾರ್ಟ್ ಮಾಡಿದ್ದು. ಸಕ್ಕತ್ತಾಗಿ ಚೆನ್ನಾಗಿದೆ ಒಂಥರ. ಇವಾಗೆಲ್ಲ ಆಗ ಸಚ್ಚು, ಅವಾಗಿಂದ ಇವಾಗ ಸಕ್ಕತ್ತಾಗಿದೆ. ಸಚ್ಚು ಇಲ್ಲೇ ಬಂದ್ಬಿಡೋಣ ಬಾ ಸಚ್ಚು. ಚೆನ್ನಾಗಿದೆ ಏರಿಯಾ, ಹೆಂಗಿದ್ರು ಗೊತ್ತಿರೋ ಏರಿಯಾ. ಏನಂತೀಯ? ನಾನು ರೆಡಿ. ಇಲ್ಲ ನಂಗೆ ಏನಂದ್ರೆ ಸ್ವಲ್ಪ ಓಡಾಡಕ್ಕೆ ಕಷ್ಟ ಆಗುತ್ತೆ ಅಷ್ಟೇ. ಬಿಟ್ರೆ ಜಿಮ್ ನಾನು ಹೋಗ್ತಾ ಇದ್ದು. ಇವರ ಜಿಮ್ಮು, ಇವಂದೇ ಜಿಮ್ಮು ಅನ್ನೋ ಥರ ಇದ್ದೆ ಈ ಜಿಮ್ಮಲ್ಲಿ. ಅಲ್ಲಿಂದ ಅಲ್ಲಿವರೆಗೂ ರೆಡ್ ಝೋನ್ ಚೆನ್ನಾಗಿದೆ ಆ್ಯಕ್ಚುಲಿ. ಇವಾಗೆಲ್ಲ ಏರಿಯಾ ರುಚಿ ಸಕ್ಕತ್ತಾಗಿ ಏನ್ ಮಾಡ್ತಿದ್ನೋ ಬಿಡ್ತಿದ್ನೋ ಈ ಏರಿಯಾದಲ್ಲಿ ಇದ್ದಾಗ ನನಗೆ ತಿನ್ನಕ್ಕಂತೂ ಚೆನ್ನಾಗಿ ತಂದ್ಕೊಡ್ತಾ ಇದ್ದ. ಆ ಏರಿಯಾಗ ಹೋದ್ಮೇಲೆ ನನಗೆ ಏನು ತಂದ್ಕೊಡ್ತಾ ಇಲ್ಲ. ಚಿಕ್ಕಬಳ್ಳಾಪುರ ಕೆರೆ ಕ್ಲೀನ್ ಮಾಡವ್ರೆ ಅಂತ. ವಾವ್, ಚಿಕ್ಕಬಳ್ಳಾಪುರ ಕೆರೆ ಎಷ್ಟು ಜನ ಮಾಡವ್ರೆ, ಕ್ಲೀನ್ ಮಾಡವ್ರೆ ಗುರು. ಹೌದೌದು, ಫುಲ್ ಗಬ್ಬ ವಾಸನೆ ಹೊಡಿತೈತಿ ಓಡಾಡುವಾಗ. ಫುಲ್ ಎಲ್ಲ ಕಸ ತುಂಬಿ ಇದ್ ಮಾಡ್ತಾ ಇದ್ರು. ಅಯ್ಯೋ, ಇಲ್ಲಿ ಕೋಳಿ ಅಂಗಡಿ ಅವ್ರದೇ ಕಸ ಜಾಸ್ತಿ ವಾಸನೆ ಹೊಡೆದು. ಅಪಾರ್ಟ್ಮೆಂಟ್ ಇಂದ ಎಲ್ಲ ನೀರ್ ಬರೋದು, ಬಟ್ ಹೂಳೆತ್ತಿ ಕ್ಲೀನ್ ಮಾಡ್ಸವ್ರೆ. ಗಲೀಜ್ ನೀರೇ ಇರೋದು ಇಲ್ಲಿ. ಈ ಕಡೆ ನೋಡು, ಫುಲ್ಲು ಗಲೀಜ್ ನೀರೇ ಇರೋದು, ಆದ್ರೆ ಹೂಳೆತ್ತಿ ಕ್ಲೀನ್ ಮಾಡ್ಸವ್ರೆ ನೀಟಾಗಿ. ನಿಜ ನನ್ಗೆ ಹೆಂಗ್ ಫೀಲ್ ಆಗ್ತಿದೆ ಅಂದ್ರೆ ಲಿಟ್ರಲಿ ನಿಮ್ ನೋಡು, ಫುಲ್ ಅಲ್ಲಿಂದ ಅಲ್ಲಿವರೆಗೂ ಫುಲ್ಲು
ಕ್ಲೀನ್ ಮಾಡೋರು. ನಿಮ್ ಊರಿಗೆ ಹೋಗಿ ಬಂದ್ಬಿಟ್ಟು ಮೀನಾ ಬಾರ್ ಅಂಡ್ ರೆಸ್ಟೋರೆಂಟ್ ಫೀಲ್ ಆಗ್ತಿದೆ. ನಾನೇನೋ ಮಾತಾಡ್ತಾ ಇದೀನಿ ಮಧ್ಯ ಮೀನಾ ಬಾರ್ ಹೇಳು ಆಯ್ತು. ಅವ್ನು ಫುಲ್ ಎಕ್ಸೈಟ್ ಆಗ್ಬಿಟ್ಟಿದ್ದಾನೆ. ಏನ್ ಮಾತಾಡ್ತಾನೆ ನನಗೆ ಗೊತ್ತೈತಿಲ್ಲ. ಮಾತಾಡೋದಿದೆ ಅಲ್ಲ, ಒಂಥರ ನಿಮ್ ಊರಿಗೆ ಹೋಗಿ ಬಂದಂಗೆ ಫೀಲ್ ಆಗ್ತಾ ಇದೆ ಅಂತ ಹೇಳಿದೆ. ನಾನು ಮುಂಚೆ ಇದ್ದಿದ್ದು ಈ ರೋಡಲ್ಲಿ ಕಣವ. ಆಂಟಿ ನಂಗೆ ಶಾರ್ಟ್ ಟೈಮ್ ಮೆಮೊರಿ ಲಾಸ್. ಅದೇ ಏನ್ ಗೊತ್ತಾ, ಅರ್ಕೊಂಡಿರ್ತೀನಿ. ಇವ್ನು ಚಿಕ್ಕವನಿದ್ದಾಗ ಅವಳು ಯಾರೋ ನರ್ಸು ತಲೆಗೆ ಹೊಡೆದ್ಬಿಟ್ಟಿದ್ಲು ಅಂತ. ಗಣೇಶ ಟೆಂಪಲ್ ಲಾಟ್ ಆಫ್ ಮೆಮೊರಿ ಈ ಟೆಂಪಲ್. ಇವಾಗ ಬೇರೆ ಎಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ಸ್ವಲ್ಪ ಫೇಮ್ ಇರೋದ್ರಿಂದ ಇನ್ನ ನೆಕ್ಸ್ಟ್ ಲೆವೆಲ್ ರೆಕಗ್ನೈಸೇಷನ್ ಸಿಗುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ನಾವು ಈ ಏರಿಯಾದಲ್ಲಿ ಇದ್ದಾಗಲೇ ಹೆಸರುಗಟ್ಟಕ್ಕೆ ಹೋಗಿಲ್ಲ ಒಂದ್ಸತಿ. ಹೋಗಿಲ್ಲ ಮದುವೆ ಆದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿದೆ ಫೀಲ್, ಗ್ರೀನರಿ ಎಲ್ಲ. ಅದಕ್ಕೇನೆ ಅರ್ಧ ಇಷ್ಟ ಆಕ್ಚುಲಿ ಈ ಕಡೆ ಬರೋದಕ್ಕೆ. ನನಗೆ 3 months ಇದ್ದಾಗ ನಾನು ಇಲ್ಲಿಗೆ ಬಂದಿದ್ದೆ ಮೇಕಪ್ಪಿಗೆ ಅಲ್ವಾ ಸ್ವಚ್ಛ. ಅಲ್ಲಿ ಫೈನಲಿ ರೀಚ್ ಆದ್ವಿ ನಾವು. ಇದೊಂದು ಸ್ವಲ್ಪ ಹೆಸರುಘಟ್ಟ ಅಂದ್ರೆ ತುಂಬಾ ಏನಕ್ಕೆ ಅಷ್ಟು ಇಷ್ಟ ಅಂದ್ರೆ ಲೈಕ್ ನಾವು ಕಾಲೇಜ್ ಡೇಸ್ ಅಲ್ಲೆಲ್ಲ ಬಂದಿದ್ದೀವಿ, ಓದಿದ್ದೀವಿ, ಟೈಮ್ ಪಾಸ್ ಮಾಡಿದ್ದೀವಿ, ಎಷ್ಟೋ ಬರ್ತಡೇಗಳನ್ನ ಸೆಲೆಬ್ರೇಟ್ ಮಾಡಿದ್ದೀವಿ. ಈ ಊಟ ಎಲ್ಲ ಪಾರ್ಸಲ್ ತಗೊಂಡೋಗಿ ತಿಂದಿದ್ದೀವಿ ಅಲ್ಲಿ. ಫಸ್ಟ್ ಟೈಮ್ ನನ್ನ ಇಲ್ಲಿ ಬೀಳ್ಸೋನೆ ಗಾಡಿ ಬೀಳ್ಸಿದೀನಿ ಗಾಡಿಲಿ. ಇದೆ ಮೂವಿ ಶೂಟ್ ಎಲ್ಲ ಮಾಡಿದ್ದಾರೆ ಇಲ್ಲಿ. ಯಾವುದು ಅಂತ ಕಮೆಂಟ್ ಮಾಡಿ. ಯಾವ ಮೂವಿ ಶೂಟ್, ಯಾವ ಸಾಂಗ್ ಶೂಟ್ ಎಲ್ಲ ಮಾಡಿದ್ದಾರೆ ಅಂತ ಕಮೆಂಟ್ ಮಾಡಿ. ಆಕ್ಚುಲಿ ಹೆಸರುಘಟ್ಟಕ್ಕೆ ತುಂಬಾ ಹಳೆ ಇತಿಹಾಸ ಇದೆ, ಹಿಸ್ಟ್ರಿ ಇದೆ. ಹೌದು, ಬಟ್ ಜಾಸ್ತಿ ಯಾರು ವಿಸಿಟ್ ಮಾಡಲ್ಲ. ಒಂದು ಆಮೇಲೆ ಫೇಮಸ್ ಆಗಿಲ್ಲ ಅಷ್ಟು. ಹೌದು, ಚೆನ್ನಾಗಿದೆ. ದೇವಸ್ಥಾನ ಎಲ್ಲ ಮಾಡಿದ್ದಾರೆ, ಚೆನ್ನಾಗಿದೆ. ಗೈಸ್, ಹೆಸರುಘಟ್ಟ ಕೆರೆ ಅಲ್ಲ ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಹಿಸ್ಟ್ರಿ ಇದೆ. ಏನೇನೋ ನನಗೂ ಸರಿಯಾಗಿ ಗೊತ್ತಿಲ್ಲ. ತುಂಬ ಹಳೆಯ ಕೆರೆ, ಬೆಂಗಳೂರಿಗೆ ಒನ್ ಆಫ್ ದಿ ಹಳೆ ಕೆರೆ, ದೊಡ್ಡ ಕೆರೆ. ಆ್ಯಕ್ಚುಲಿ ಟೂರಿಸಮ್ ಎಲ್ಲ ಚೆನ್ನಾಗಿ ಡೆವಲಪ್ ಮಾಡ್ಬೋದು, ಬಟ್ ಏನು ಮಾಡಿಲ್ಲ. ಅಪ್ಪ ಮಗಳು ಹೋಯ್ತಾ ಅವರೇ ಸುಮ್ಮನೆ ಮಾತಾಡ್ಕೊಂಡು ಅವ್ನ ನೆನಪುಗಳನ್ನ ಹೇಳ್ಕೊಂಡು ಹೋಗ್ತಾ ಅವನೇ. ಸೊ ನೋಡಿ, ಇದು ನೋಡ್ಬಿಟ್ಟು ಹೇಳಿ ಯಾವ ಮೂವಿ ಅಂತ ಕಮೆಂಟ್ ಮಾಡಿ. ಯಾವ ಮೂವಿ ಹೇಳಮ್ಮ ಇದು? ಯಾವ ಮೂವಿ ತೆಗ್ದಿದ್ದಾರೆ ಹೇಳಿ ಇಲ್ಲಿ? ಎಲ್ಲ ಕೂತಿದೀವಿ ನಾವು. ಆಕ್ಚುಲಿ ಇವಾಗೆಲ್ಲ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ. ಈ ಕಟ್ಟೆ ಮೇಲೆಲ್ಲ ಕೂತಿದೀವಿ. ಆ ಮರದ ಹತ್ರ ಎಲ್ಲ ಫೋಟೋ ತೆಗ್ಸ್ಕೊಂಡಿದೀವಮ್ಮ. ಆ ಮರದ ಹತ್ರ ಎಲ್ಲ ಈಗೆಲ್ಲ ಫುಲ್ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ. ತೋಟದ ಮಧ್ಯೆ ಇರುವಂಥ ಮನೆ ನೆಮ್ಮದಿ ಅಂದ್ರೆ ಇದೆ ಅನ್ಸುತ್ತೆ. ನೆಮ್ಮದಿಯಾಗಿರ್ತಾರೆ. ಇಲ್ಲಿ ಕೆರೆ, ದೇವಸ್ಥಾನ, ಸಾಕು ಮನೆ ಎಲ್ಲ ಸಕ್ಕದಾಗಿದೆ. ಗೈಸ್, ಇದೆಷ್ಟು ದೊಡ್ಡ ನೋಡಿ, ಶ್ರೀ ಶ್ರೀ ಆದಿಶಕ್ತಿ ಅಮ್ಮ. ಫುಲ್ ಕಲ್ಲಲ್ಲೇ ಮಾಡಿದ್ದು, ಚಿಕ್ಕ ಚಿಕ್ಕ ಸ್ಟೋನಲ್ಲಿ ಮಾಡಿದ್ದಾರೆ ನೋಡಿ. ಚಿಕ್ಕ ಚಿಕ್ಕ ಸ್ಟೋನು, ಕಲರ್ ಸೂಪರಾಗಿ ಬಂದಿದೆ. ಆರ್ಟಿಸ್ಟ್. ಇದು ದೇವಸ್ಥಾನದ್ದು. ಗೈಸ್, ಅವು ನೋಡಿ ಇದ್ರು ಅವು ಗುರು. ಇದು ಕಟ್ಟಾವ್ ಥರ ಇದೆ. ಅಲ್ಲ ಮಳ್ಳದವು ಅಂತ ಏನೋ ಹೇಳ್ತಾರಲ್ಲ. ಮರಿ ಈ ಪಟ್ರೆ ಒಳಗೆ ಇರ್ತಾವ ಗೊತ್ತಾಗಲ್ಲ ನಮಗೆ. ನೋಡಿ ಕೆರೆಗಳಲ್ಲೆಲ್ಲ ಪಟ್ರೆ ಹಿಂಗೆ ನಡ್ಕೊಂಡು ಹೋಗೋದು, ಹಂಗೆ ಒಳಗಡೆ ಹೋಗ್ಬಿಡ್ತು. ಕಸದೊಳಗೆ ಮೀನಂತೂ ಬೇಜಾನ್ ಮೀನವೆ. ಈ ಝೂಮಲ್ಲಿ ಸಗದ ಕಾಣಿಸ್ತೈತೆ. ನಂಗೆ ಮೀನೇ ಕಾಣಿಸ್ತಿಲ್ಲ. ಬರೀ ಕಣ್ಣಿಗೆ ಕಾಣಿಸಲ್ಲ. ಸೈಡಲ್ಲಿ ಅಲ್ಲಿ ಓಡಾಡ್ತಾರೆ ಎಷ್ಟು ಮೀನುಗಳು ಅವೆ ನೋಡು. ಅಷ್ಟು ಮೀನುಗಳು ನೋಡಿ, ಸಖತ್ ಮೀನುಗಳು. ಓ ನೋಡು, ಚಿಕ್ಕ ಚಿಕ್ಕ ತಾನೆ. ನಾವೇನ ಅನ್ಕೊಂತ ನೋಡು, ಅಲ್ಲೂ ನೋಡು ಚಿಕ್ಕ ಗುಡ್ಡೆ ಇದೆ ಅಷ್ಟೊಂದು. ಹಾವು ನೋಡಿ ಗೈಸ್, ಹೆಂಗೆ ಹೋಗ್ತಾ ಇದೆಯಪ್ಪ. ಅದಲ್ಲೇ ಸಂಸಾರ ಅನ್ಸುತ್ತೆ. ಮೇಲಕ್ಕೆ ಬಂದೈತೆ ಮರಿ. ಇನ್ನ ಮಳ್ಳದ ಥರ ಇದೆ. ಇರಬೇಕು ನೋಡಿ, ಝೂಮಲ್ಲಿ ಗೊತ್ತಾಗುತ್ತೆ. ಮಳ್ಳದ ಥರ ಇದೆ ತಲೆ. ನೋಡಿ ನೋಡಿ ಹೆಂಗೋಯ್ತು ಇದು.
ಗೈಸ್ ಕೆಲವ್ರನ್ನ ನೋಡಿದ್ರೇ ಖುಷಿ ಅನಿಸುತ್ತೆ. ಇವರು ಆ್ಯಕ್ಚುಲಿ ನಮ್ಮನ್ನು ನೋಡಿ, ನಮ್ಮ ಮಗಳನ್ನ ನೋಡಿ ಖುಷಿಪಟ್ಟು ಅವಳನ್ನ ಹಂಗೆ ನೋಡಬಾರ್ದು ಫಸ್ಟ್ ಟೈಮ್ ಮಗುನ ಅಂದ್ಬಿಟ್ಟು 20 ರೂಪೀಸ್ ಕ್ಯಾಶ್ ಕೊಟ್ಟರು. ಖುಷಿ ಆಯ್ತು, ಏನೋ ಒಂಥರ ಮಕ್ಕಳನ್ನ ನೋಡಿ ಅಷ್ಟು ಎಕ್ಸೈಟಾಗಿ ಮಾತಾಡ್ತಾರಲ್ಲ ಅಂತ. ಹಠ ಮಾಡ್ತಾಳೆ ಅಂತ ನಾವು ಅನ್ಕೊಂಡಿದ್ವಿ. ಅವಳು ಆಕ್ಚುಲಿ ಕಾರಲ್ಲಿ ಒಂಚೂರು ಅಳ್ತಾ ಇಲ್ಲ, ಏನಿಲ್ಲ, ಇನ್ನ ಆಚೆ ಬಂದ್ರೆ ಅಳ್ತಾಳೆ. ಆಕ್ಚುಲಿ ಅವಳಿಗೆ ರೈಡಿಂಗ್ ಇಷ್ಟ, ಯಾಕೆಂದ್ರೆ ಅವಳು ಪ್ರೆಗ್ನೆಂಟ್ ಅಲ್ಲಿ ಬರೀ ಓಡಾಡಿದ್ದೆ. ಇಷ್ಟು ಟೈಮ್ ಆಚೆ ಬಂದಿದೀವಿ, ಖುಷಿ ಆಗ್ತಾ ಇದೆ. ಏನು ಅಂತ ಹಿಂಸೆ ಮಾಡ್ಲಿಲ್ಲ. ಅಂಡ್ ಈ ಜಾಗಕ್ಕೆ ಏನೋ ಗೊತ್ತಿಲ್ಲ, ಒಂಥರ ಸ್ಪೆಷಲ್ ಅನ್ಸುತ್ತೆ ಫೀಲು. ಹೆಸರುಘಟ್ಟ ಎಲ್ಲ ಆಯ್ತು. ಇವಾಗ ಊಟ ಮಾಡೋಣ ಅಂತ ಬಂದಿದ್ದೀವಿ. ಒಂದು ಬಿರಿಯಾನಿ ಹೇಳಿದ್ದೀವಿ ಅಂಡ್ ಬಟರ್ ನಾನ್, ತಂದೂರಿ ರೋಟಿ, ಮತ್ತು ವೆಜ್ ಫ್ರೈಡ್ ರೈಸು, ಮತ್ತು ಪನ್ನೀರ್ ಕಡಾಯಿ. ಸೊ ನೋಡೋಣ ಟೇಸ್ಟ್ ಎಲ್ಲ ಯಾವ ಥರ ಇರುತ್ತೆ ಅಂತ ಆಮೇಲೆ ರೆಕಮೆಂಡ್ ಮಾಡ್ತೀನಿ. ಇದು ಬಂತು, ಅಲ್ಲಿ ಫೀಡ್ ತಗೋತಾ ಇದ್ದಾಳೆ, ನಾವು ಇಲ್ಲಿ ಫೀಡ್ ತಗೋತಾ ಇದ್ದೀವಿ. ಟೊಮೆಟೊದಲ್ಲೇ ಮಾಡೋದು ಸಕದ ಅಲ್ವಾ? ಹಾಂ ಕರೆಕ್ಟು, ಚೆನ್ನಾಗಿದೆ. ಎಂಥ ಮಗಳು ನೆತ್ಬಿಟ್ಟೆ ಪಾಪು. ಹಾಂ, ದೇವ್ರಂಥ ಮಗಳು. ನಿನ್ನ ಬುದ್ಧಿ ಒಂದೂ ಇಲ್ಲ. ಹಾಂ, ನಿನ್ನ ಬುದ್ಧಿ ಒಂದೂ ಇಲ್ಲ, ಅದೇ ಖುಷಿ. ಎಷ್ಟು ಸೈಲೆಂಟಾಗಿ ಒಳ್ಳೆ ಊಟ ಮಾಡಿದ್ವಿ, ಆರಾಮಾಗಿ ದೇವಸ್ಥಾನಕ್ಕೆ ಹೋದ್ವಿ, ಅಲ್ಲಿಂದ ಬಂದ್ವಿ, ಏನೂ ಗಲಾಟೆ ಮಾಡಿಲ್ಲ. ಗೈಸ್, ಸೆಲ್ಫ್ ಪ್ರಮೋಷನ್. ಸಬ್ಸ್ಕ್ರೈಬ್ ಕಿಯಾ ಸಬ್ಸ್ಕ್ರೈಬ್ ಮಾಡಿದ್ದೀರಾ? ಓಕೆ. हाँ, वो क्या डिस्काउंट है यूट्यूब चैनल का? आपको 470 है, डिस्काउंट करके 4. ಟೇಸ್ಟ್ ಎಲ್ಲ ಸೂಪರ್ ಆಗಿತ್ತು, ಇಷ್ಟ ಆಯಿತು. ಸೊ ಒಂಥರ ಹಟ್ತಾರೆ. ವಯಸ್ಸು ಏನು ಗೊತ್ತಾ, ಕಾರ್ ತಗೊಂಡಾಗಿಂದ ಎಲ್ಲೂ ಲಾಂಗ್ ಅಂತೂ ಹೋಗಿಲ್ಲ. ಯಾಕೆಂದರೆ ಇವ್ರು ಪ್ರೆಗ್ನೆಂಟ್ ಇದ್ಲು, ಪ್ರೆಗ್ನೆಂಟ್ ಆದಮೇಲೆ ಡೆಲಿವರಿ ಆಯಿತು. ಇದೇ ಫಸ್ಟು ಇಲ್ಲಿ ಇಷ್ಟು ದೂರ ಬಂದಿರೋದು ಎಲ್ಲ. ನಾನು, ನನ್ನ ಮಗಳು, ನನ್ನ ಹೆಂಡತಿ ಎಲ್ಲ. ಲಾಂಗ್ ಅಂತ ಇದೇನು ಅಷ್ಟು ಲಾಂಗ್ ಅಲ್ಲ, ಬಟ್ ಸ್ಟಿಲ್ ಇದು ವಿ ಫೀಲ್ ಲೈಕ್ ಜಸ್ಟ್ 60 ಸ್ಪೀಡಲ್ಲೇ ಬಂದಿದ್ದೀನಿ ಆಲ್ಮೋಸ್ಟ್. ಟ್ರಾಫಿಕ್ ಗೈಸ್, ಯಪ್ಪ ದೇವ್ರೆ. ಇಷ್ಟು ದಿನ ಮನೇಲೇ ಇದ್ದೆ, ಇವಾಗ ಟ್ರಾಫಿಕ್ ಬಂದ್ಬಿಟ್ವಲ್ಲ. ಆದ್ರೂ ಒಂಥರ ಚೆನ್ನಾಗಿದೆ. ಅದೇನಕ್ಕೆ ಹೇಳ್ತೀಯ? ಸೊ ಇಲ್ಲಿ ಇವರಿಬ್ರು ಫ್ಲಾಟ್ ಕೊಂಡೇ ಜೀವನ ಮಾಡೋದೇ ಬೆಂಗಳೂರು. ಹೌದು. ಅಯ್ಯೋ ನಮ್ಮ ಟ್ರಾಫಿಕ್ಕು, ಅಯ್ಯೋ ಬಾಡಿಗೆ ಕಟ್ಟಬೇಕು, ಅಯ್ಯೋ ಬಿಲ್ ಕಟ್ಟಬೇಕು, ಆ ಬಿಲ್ ಕಟ್ಟಬೇಕು, ಈ ಬಿಲ್ ಕಟ್ಟಬೇಕು, EMI ಕಟ್ಟಬೇಕು, ಅಯ್ಯೋ ಕೆಲ್ಸಕ್ಕೆ ಹೋಗ್ಬೇಕು, ಅಯ್ಯೋ ಲೇಟ್ ಆಯ್ತು ಮನೆಗೆ. ಈ ಥರ ಬೈಕೊಂಡು ಜೀವನ ಮಾಡೋದೇ ಬ್ಯಾಂಗ್ಳೂರ್ ಜೀವನ. ಸಚ್ಚು ಈ ಟ್ರಾಫಿಕ್ ಅಲ್ಲಿ ಆಂಬುಲೆನ್ಸ್ ಅದು ಇದು ಬಂತು ಅಂತ ಅಂದ್ರೆ ಜನ ಏನಕ್ಕೆ ಜಾಸ್ತಿ ಆರನ್ ಮಾಡ್ತಾರೆ ಗೊತ್ತಾ? ಸಿಗ್ನಲ್ ಬಿಡಿ, ನಾವು ಹೋಯ್ತೀವಿ ಆಂಬುಲೆನ್ಸ್ ಜೊತೆಗೆ ಅಂತ ಮೈಂಡ್ ಸೆಟ್ ನಮ್ಮ ಜನಗಳು. ಆಂಬುಲೆನ್ಸ್ ದಾರಿ ಬಿಡ್ಬೇಕು ಅಂತ ನಮ್ಮ ಹತ್ತಾಯಣೆ ಮಾಡಲ್ಲ. ಆಂಬುಲೆನ್ಸ್ಗೆ ದಾರಿ ಬಿಡ್ಬೇಕು, ಆಂಬುಲೆನ್ಸ್ ಹೋಗ್ಬೇಕು ಅನ್ನೋ ಮನಸ್ಥಿತಿ ಯಾಕೆ ಇರಲ್ಲ. ನಾವು ಹೋಗ್ಬಿಡ್ತೀವಿ ಆ ಇದ್ರಲ್ಲಿ, ಆ ಹೈಪಲ್ಲಿ ಆಂಬುಲೆನ್ಸ್ ಇರೋ, ಆಂಬುಲೆನ್ಸ್ ಇದೆ ಗಾಡಿಗೆ ಅಂತ ಇವ್ರು ಮುಂದೆ ಹೋಗ್ಬಿಡ್ಬೋದಲ್ಲ ಅನ್ನೋ ಇದಕ್ಕೇನೆ ಜಾಸ್ತಿ ಹಾರನ್ ಹೊಡಿತಾರೆ. ಸೊ ಅಲ್ಲ, ಏನ್ ನಾನು ಹೋಗ್ತೀನಿ, ನಾನು ಅಲ್ಲೋಗ್ತೀನಿ ಇಲ್ಲೋಗ್ತೀನಿ ಅಂದ ತಕ್ಷಣ ಏನ್ ಇವನು ನನ್ನ ಕರ್ಕೊಂಡು ಓಡಾಡೋ ನಂಗೆ ಹೇಳ್ತಾವೆ. ಇವಾಗ ಹೆಸರುಘಟ್ಟಕ್ಕೆ ಹೋಗಿದ್ವಲ್ಲ ಗೈಸ್, ಇಲ್ಲಿಗೇನೆ ಒಂದು ವರ್ಷದಿಂದ ಕೇಳಿ ಈಗ ಕರ್ಕೊಂಡ್ ಬಂದವ್ರೆ. ಪ್ರೆಗ್ನೆಂಟ್ ಅಲ್ಲಿ ಹೋಗೋಣ ಅಂತ ಅನ್ಕೊಂಡ್ವಿ, ಆಗ್ಲಿಲ್ಲ. ಪ್ರೆಗ್ನೆಂಟ್ ಆಗಿ ಮಗ ಆಗಿ ಇವಾಗ